ನೋಡ್ರಿ ಫ್ರೆಂಡ್ಸ್ ಅಣ್ಣವರು ದೋಣಿ ಜಾತ್ರೆಗೆ ಜಬರ್ದಸ್ತ್ ಕಿಲಾರಿ ಜಾತಿ ಎತ್ತುಗಳ ತಂದಾರ. ಈ ಎತ್ತುಗಳು ಎಷ್ಟು ತಂದಾರ ಅಷ್ಟೆಲ್ಲ ನಾನು ತೋರಿಸ್ತೀನಿ. ಮೊದಲು ಅಣ್ಣವ್ರ ರೀತಿ ಮಾತಾಡ್ಸಮು, ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ ರೀ. ಅಣ್ಣ ನಿಮ್ಮ ಹೆಸರು? ಅಣ್ಣ ಈರಪ್ಪ ರೀ. ಈರಪ್ಪ. ಯಾವಿಂದ ತಂದಣ್ಣ ಎತ್ತಿವು? ಇವು ಬೆಳಗಾವಿ ಐತ್ರಿ. ಬೆಳಗಾವಿಂದ ತಂದ್ರಿ? ಬೆಳಗಾವಿಂದ ಇಲ್ಲಿ ಹೆಂಗಣ್ಣ ಗಾಡಿ ಮೂಲಕ? ಲಾರಿ ಮೇಲೆ ತಂದ್ರಿ. ಲಾರಿ ಮೇಲೆ ತಂದ್ರಿ? ಅಣ್ಣ ಇವು ಕೈಗೆ ಹಿಡಿದ್ರಲ್ಲಿ ಇವು ಎಷ್ಟಲ್ಲಿ ಅಣ್ಣ? ಇವು 2 ಹತ್ತು ರೀ. 2 6 ಅವ್ರ 2 6 2 6 ಎಷ್ಟು ಹೇಳಿರಣ್ಣ? 2 ಹತ್ತು ರೀ. 2 10 ಹೇಳಿರಿ. ಏನ್ ಬಿಡ್ತಾರ ಲಾಸ್ಟ್? 180 ರೀ. 180 ಬಿಡುತ್ತೀರಿ? ಹೌದು ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. ಮೊಬೈಲ್ ನಂಬರ್ ಹೇಳಿ ಮೇಲೆ. 70 22 55 42 69. ಅಣ್ಣ ಇನ್ನ ಎಷ್ಟು ದಿನ ಇರ್ತೀರ ಜಾತ್ರೆಗೆ? ಇನ್ನ 4-5 ದಿನ ಇರ್ತದ. 4-5 ದಿನ ಇರ್ತೀರಿ? ಹೌದು. ನೋಡ್ರಿ ಫ್ರೆಂಡ್ಸ್, ಇನ್ನ 4-5 ದಿನ ಇರ್ತಾರ. ನಿಮ್ಗೇನಾದ್ರು ಬೇಕಾದ್ರೆ ದೋರ್ನಳ್ಳಿ ಜಾತ್ರೆ ಬಂದು ನೀವು ಜಬರ್ದಸ್ತ್ ಎತ್ತುಗಳ ತೆಗೆದುಕೊಂಡು ಹೋಗ್ಬೋದು. ಇವ್ರು ಎಷ್ಟು ಎತ್ತು ತಂದ್ರೆ ಅಷ್ಟೆಲ್ಲ ತೋರಿಸ್ತೀನಿ. ಯಾವ್ದಾದ್ರ ಜೊತೆ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ರ ಆ ನಂಬರಿಗೆ ಕಾಲ್ ಹಚ್ಚಿ ನೀವು ಮಾತಾಡ್ಬೋದು. ಮಾತ್ರ ಜಬರ್ದಸ್ತ್ ಇಷ್ಟೊಂದು ಎತ್ತುಗಳು ನೋಡಿದ್ದು. ಉತ್ತರ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂತ ಅದಕ್ಕೆ ಮನೆ ತೋರಿಸ್ತೀನಿ. ಪೂರ್ತಿ ಅವ್ರು ಎಷ್ಟು ಎತ್ತು ತಂದಾರ ಅಷ್ಟು ಎತ್ತು ತೋರಿಸ್ತೀನಿ. ನೋಡ್ರಿ ಓರಿ ಮಾತ್ರ ಜಬರ್ದಸ್ತ್ ನೋಡ್ರಿ. ನೋಡ್ಲಕ್ಕ ಓರಿ ಏನು SW ಇಲ್ಲ ಆ ನಮ್ಮನದ ನೋಡ್ರಿ. ನೋಡ್ರಿ ಹೆಂಗದವ. ಹಿಂದಿನ ಒಂದು ಲೈನ್ ಅದ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡ್ರಿ ಇವನು ಅವರು ಅಣ್ಣವರು ನೋಡ್ರಿ. ಇವೆಲ್ಲ ಊಸು ಅಣ್ಣವ್ರು ಅವ. ನಿಮ್ಗೇನಾದ್ರು ಬೇಕಾದ್ರೆ ಇನ್ನ 4-5 ದಿನ ಇರ್ತಾರೆ ಇಲ್ಲಿ ಜಾತ್ರೆ ಅಣ್ಣವ್ರು. ದೋರ್ನಳ್ಳಿ ರೀ. ದೋರ್ನಳ್ಳಿ ಜಾತ್ರೆ ಇರ್ತಾರ. ಬೆಳಗಾವ್ ದನ ತಂದಿನ್ರಿ. ನೀವು ವ್ಯಾಪಾರಿಗಳಿದ್ರಲ್ರಿ? ವ್ಯಾಪಾರದವ್ರು ಇದ್ರಿ ನೀವು. ಯಾವ್ಯಾವ ಜಾತ್ರೆಗಳಿಗೆ ಅಷ್ಟೇ ಹೋಗ್ತೀರಾ? ಸಂತಿಗೆ ಹೋಗ್ತೀರಾ? ಸಂತಿಗೆ ಹೋಗಿನ್ರಿ. ಸಂತಿಗೆ ಹೋಗಿಲ್ಲ? ಸಂತಿಗೆ ಹೋಗಿನ್ರಿ. ಬಬ್ಲೈದು 1 ದಿವಸ ಅವ್ರಿ, ಬೆಳಗಾವ್ ದಿವಸ ಅವ್ರಿ. ನೋಡ್ರಿ ಅಣ್ಣವ್ರು, ಇವ್ರು ಅಣ್ಣವ್ರು ಎಲ್ಲಿಂದ ಅಲ್ಲಿ ತನ ನೋಡ್ರಿ ಅಣ್ಣವ್ರು. ಸದಾಶಿವ ಬಬ್ಲೈದು 1 ದಿವಸ ತಂದಿನ್ರಿ. ಬೆಳಗಾವ್ ಸಂತಿ ತಂದಿನ್ರಿ. ಅಣ್ಣ ನೀವು ವ್ಯಾಪಾರಿಗಳಿದ್ರಲ್ಲ? ವ್ಯಾಪಾರಿ ರೀ. ಎಲ್ಲ ಎಲ್ಲೆಲ್ಲಿ ಕಡೆ ಹೋಗ್ತೀರಣ್ಣ? ಯಾವ ಕಡೆ ಹೋಗ್ತೀರಿ? ಎಲ್ಲ ದಾಸನಹಟ್ಟಿ, ಪಾಚಾಪುರ, ಅಗದಾಳ್ರಿ, ಯರಗಟ್ಟಿ, ಸಂಕೇಶ್ವರ ಎಲ್ಲಾನು ಮಾಡ್ತೀರಿ. ನೋಡ್ರಿ ಎಲ್ಲಾ ಕಡೆ ಹೋಗ್ತಾರ. ರಾಯಬಾಗ. ಯಾರಾದ್ರೂ ನೀವು ಎತ್ತು ತಗೊಳ್ಳುವಂತ ಮನುಷ್ಯ ಇದ್ದವ್ರು ಇದ್ರಂದ್ರೆ ನೀವು ಅಣ್ಣವ್ರಿಗೆ ನಂಬರ್ ಕೊಟ್ರ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು.